ಎಲ್ಲ ಮಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿದೆ, ಇದರಿಂದ ಲಾಭ ಉಂಟಾ, ಆಮೇಲೆ ಬಿಸಿಲಲ್ಲಿ ಪ್ರಾಬ್ಲಮ್ ಆಗತ್ತಾ ಅಂತೆಲ್ಲ ಕೇಳಿದ್ದೀವಿ. ಖಂಡಿತವಾಗಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಇದರಿಂದ ಲಾಭ ತುಂಬ ಕಡಿಮೆ ಇದೆ ಆಯಿತಾ. ಒಂದು ನನಗೆ ಇಷ್ಟು ಗಿಡದಲ್ಲಿ ಒಂದು 3 fold 4 fold ಹಾಗೆ ಸಿಗ್ಬೋದು ಅಷ್ಟೇ, ಜಾಸ್ತಿ ಸಿಗೋದಿಲ್ಲ. 300 ಮತ್ತು 400 ಸಿಗುತ್ತೆ. ಬಟ್ ಇದು ಕಂಪೇರ್ ಮಾಡಿದರೆ, ನಾವು ಇದಕ್ಕೆ ಹಾಕಿದ್ದಕ್ಕೆ ಕಂಪೇರ್ ಮಾಡಿದರೆ ನಮಗೆ ಲಾಭ ಸಿಗೋದಿಲ್ಲ. ನಾವು ಗಿಡ ಒಳ್ಳೆದಿರಲಿ ಅಂತ ಹಾಕೋದು, ಅದು ಬಿಟ್ಟರೆ ಲಾಭ ಅಷ್ಟು ಸಿಗೋದಿಲ್ಲ. ಲಾಭ ನಮಗೆ ಯಾಕಂತ ಹೇಳಿದರೆ, ಗಿಡಗಳಿಗೆ ಸನ್ ಬೆಳಕು ತುಂಬ ಇಂಪಾರ್ಟೆಂಟು, ಸೂರ್ಯನ ಬೆಳಕು ತುಂಬ ಇಂಪಾರ್ಟೆಂಟು. ಸೋಲಾರ್ ಟರ್ಪಲ್ ಹಾಕಿದರೆ ಬಿಸಿ ಆಗುತ್ತೆ ವಿನಃ ಬೆಳಕು, ಸೂರ್ಯನ ಬೆಳಕು ಮೇಲೆ ಕಿರಣಗಳು ಡೈರೆಕ್ಟಾಗಿ ಬೀಳುವುದಿಲ್ಲ. ಹಾಗಾಗಿ ಹೇಳ್ದೇನೆ. ಇನ್ನೊಂದೆಂತ ಹೇಳಿದರೆ, ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಸಿಲಿರುವಾಗ ನಾವು ಓಪನ್ ಮಾಡಿ ಬಿಸಿ ಗಾಳಿಯನ್ನು ಹೊರಗೆ ಬಿಟ್ಟಾಗ, ನಾವು ಇಮ್ಮಿಡಿಯೇಟ್ಲಿ ಗಾಳಿ ಬಂತು ಅಥವಾ ಮಳೆ ಬಂತು ಅಂತ ಹೇಳಿದರೆ ಸೆಡ್ಡಿಗೆ ಪ್ರಾಬ್ಲಮ್ ಆಗುತ್ತೆ. ಅದಂದರೆ ಟರ್ಪಲಲ್ಲಿ ನೀರು ನಿಲ್ಲೋದಾಗಲಿ, ಅಥವಾ ಒಂದು ಸೈಡು ಗಾಳಿ ತುಂಬಿ ಇನ್ನೊಂದು ಸೈಡ್ ಹಾರಿಸ್ಕೊಂಡು ಹೋಗೋದಾಗಲಿ, ಈ ಥರ ಎಲ್ಲ ಆಗುತ್ತೆ. ಗಾಳಿ ತುಂಬಿ ಟರ್ಪಲ್ ಮೇಲೆ ಇದ್ದಾಗ ಸ್ವಲ್ಪ ಲೂಸ್ ಆಗುತ್ತೆ, ಮತ್ತು ಮಳೆ ಬಂದಾಗ ನೀರು ನಿಂತು ಕೆಳಗೆ ಜಗ್ಗತ್ತೆ, ಮಿಡ್ಲಲ್ಲಿ ಜಗ್ಗತ್ತೆ. ಆವಾಗ ಒಂದು ಪೈಪ್ ಕಟ್ಟಾಗಿದ್ರೂ ಕೂಡ ಎಲ್ಲ ಪೈಪ್ ಕಟ್ಟಾಗುತ್ತೆ, ವೇಟ್ ಜಾಸ್ತಿ ಇದ್ದ ಕಾರಣ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದನ್ನು ತುಂಬ ಮೇಂಟೈನ್ ಮಾಡೋದು ತುಂಬ ಕಷ್ಟ ಉಂಟು, ತುಂಬ ಅಂದರೆ ಅದರಲ್ಲಿ ಕೇರಲ್ಲಿರಬೇಕು. ಹಾಗಾಗಿ ಹೇಳ್ತಾ ಇದ್ದೇನೆ. ರಾತ್ರಿ ನನಗೆ ನಿದ್ರೆಯೇ ಬರಲಿಲ್ಲ, ಯಾಕಂತ ಹೇಳಿದರೆ ನಿನ್ನೆ ಮಧ್ಯಾಹ್ನ ಫುಲ್ಲು ನೀರು ತುಂಬಿಬಿಟ್ಟಿತ್ತು. ಇನ್ನು ಸೆಡ್ಡೇನೋ ಬಿದ್ದು ಹೋಗಬೇಕು, ಅಷ್ಟೊತ್ತಿಗೆ ನೋಡಿದ್ದೇನೆ ನನಗೆ ಒಮ್ಮೆ ಬಿದ್ದು ಹೋಗಿದೆ, ಮುರಿದು ಹೋಗಿದೆ ಅಂತ ಫೀಲ್ ಆಯಿತು. ನನಗೆ ತುಂಬ ಕಷ್ಟ ಆಯಿತು. ಮತ್ತು ನೋಡುವಾಗ ಬೀಳುವುದು ಒಂದೇ ಬಾಕಿಯಾಗಿದೆ. ಮತ್ತು ಪಟ್ಟಂತ ಬಂದು ನಾನು ಸೆಡ್ಡನ್ನು ಕೋಲಿನಿಂದ ಎತ್ತಿಬಿಟ್ಟು ಆಮೇಲೆ ನೀರನ್ನು ಹೊರಗೆ ಬಿಟ್ಟೆ. ಆಮೇಲೆ ಸೈಡಿಂದ ಟರ್ಪಲನ್ನು ಎಳೆದು ಟೈಟ್ ಮಾಡಿ ಕಟ್ಟಿದೆ. ನಾನು ನಿನ್ನೆ ಕಟ್ಟಿದ ಟರ್ಪಲನ್ನು ಇವತ್ತು ಬಿಡಲೇ ಇಲ್ಲ, ಹೆದರಿಕೊಂಡು. ನನಗೆ ಎಲ್ಲಿ ನೀರು ತುಂಬ್ತದನ್ನ ಭಯ ಆಯಿತು. ಹಾಗಾಗಿ ನನ್ನ ಟರ್ಪಲ್ಲು ಕೂಡ ತುಂಬ ದೊಡ್ಡದಿದ್ದ ಕಾರಣ ಇಮ್ಮಿಡಿಯೇಟ್ಲಿ ಬಿಚ್ಚಿ ಕಟ್ಟಿಗೆ ಕಷ್ಟ ಆಗ್ತದೆ. ಹಾಗಾಗಿ ನಿನ್ನೆ ನಾನು ಕಟ್ಟಿದ ಟರ್ಪಲನ್ನು ಬಿಡಲೇ ಇಲ್ಲ. ಇದರ ಮೇಂಟೆನೆನ್ಸ್ ಬಗ್ಗೆ ನಾನು ನಿಮಗೆ ಹೇಳಿದೆ, ಆದರೆ ಲಾಭಕ್ಕಾಗಿ ಮಾತ್ರ ಹಾಕಬೇಡಿ. ಗಿಡ ಚೆನ್ನಾಗಿರೋದಾದರೆ ಹಾಕಿ. ಯಾಕಂತ ಹೇಳಿದರೆ ಇವಾಗಲೇ ನನಗೆ ಇನ್ನೂ ಒಂದು ಚೆಂಡು ಸಿಗ್ತಾಯಿಲ್ಲ, ಕಡಿಮೆ ಆಗಿದೆ ಹೂವು. ಮತ್ತು ನಮಗೆ ಏನು ಹೊರಗಡೆಯಿಂದ ತೆಗೆದು ಒಳಗಡೆ ಇರಬೇಕಿದ್ರೆ ಮೊಗ್ಗೆ ಇತ್ತು, ಅದೆಲ್ಲ ಸಿಕ್ಕಿತು. ಮತ್ತು ಹುಳಗಳು, ಕೀಟ ತುಂಬ ಇರ್ತದೆ ಆಯಿತಾ. ಇಂಥ ಮಾಡಲಿಕ್ಕಾಗೋದಿಲ್ಲ, ಮದ್ದು ಪದೇ ಪದೇ ಹಾಕಲಿಕ್ಕಾಗೋದಿಲ್ಲ. 15 ಡೇಸ್ಗಿಂತ ಫಸ್ಟು ಮದ್ದು ಹಾಕಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಗಿಡ ಸುಟ್ಟು ಹೋಗ್ತದೆ, ಅಂದರೆ ಬಿಸಿ ಜಾಸ್ತಿ ಇರ್ತದಲ್ಲ, ಗಿಡ ಸುಟ್ಟು ಹೋಗ್ತದೆ. ನನಗೆ 4 ದಿನ ಆಯಿತು ಕೀಟಕ್ಕೆ ಮದ್ದು ಹಾಕಿದ್ದೇನೆ, ಪುನಃ ಕೂತ್ಕೊಂಡಿದೆ. ಹುಳಗಳು ಬಂದು ಎಂತ ಮಾಡಲಿಕ್ಕಿಲ್ಲ, ವೇಸ್ಟ್ ಆಗ್ತದೆ. ಚಿಟ್ಟೆಗಳೆಲ್ಲ ಇದರೊಳಗಡೆ ಬಂದರೆ ಹೋಗೋದೇ ಇಲ್ಲ, ಅಲ್ಲೇ ಕೂತ್ಕೊಂಡಿರ್ತದೆ. ನಾನಿಲ್ಲಿ ಕೋಲ್ ಹಾಕಿದ್ದೇನೆ ನೋಡಿ, ನಿಮಗೆ ಕಾಣಿಸ್ತದೆ. ಇದು ನಿನ್ನೆ ಹಾಕಿದ ಅವಸರದಿಂದ ಹೀಗೆ ಆಗಿದೆ. ನಿನ್ನೆ ನನಗೆ ತುಂಬ ಗಂಡಂತರ ಆಯಿತು. ಹಾಗಾಗಿ ಈ ಥರ ಕೋಲೆಲ್ಲ ಹಾಕಿಟ್ಟಿದ್ದೇನೆ, ಮಿಡ್ಲಲ್ಲಿ ನಿಲ್ಲಬಾರ್ದು ಹೇಳಿ. ನಾನು ಮೊದಲು ಕೂಡ 1-2 ಕೋಲ್ ಹಾಕಿದ್ದೆ, ಆದರೆ ಸಹ ನೀರು ನಿಂತು ಬಿಟ್ಟಿದೆ ಆಯಿತಾ. ಇದು ಏನಾದರೂ ಬಿತ್ತಂದರೆ ಗಿಡ ಫುಲ್ಲು ಕಟ್ಟಾಗಿ ಎಲ್ಲ ಹಾಳಾಗ್ತದೆ. ಹಾಗಾಗಿ ನನಗೆ ತುಂಬ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ, ಟೆನ್ಷನ್ ಆಯಿತು. ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನದೆಂಥ ಪ್ರಾಬ್ಲಮ್ ಆಯಿತಂತ ನಿಮಗೆ ಹೇಳಿದ್ದೆ ಅಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ, ನಾಳಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.